ಸರ್, ಈಗ ರಚಿತಾ ರಾಮ್ ಮೇಡಮ್ ಅವರ ಜೊತೆ ನಿಂಗವ್ವ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಸೊ ಆ ಒಂದು ಪಂಚೆ ಕಟ್ಕೊಂಡು ಮೇಡಮ್ಮು ಕೂಡ ಟ್ರೆಡಿಷನಲ್ ಲುಕ್ ಅಲ್ಲಿ. ಹೌದು. ನಾನು ಮೊನ್ನೆ ಸತ್ಯಪ್ರಕಾಶ್ ಸರ್ ಜೊತೆ ಮಾತಾಡ್ತಿದ್ದೆ, ಹಿಂಗೇನೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಇವರ ಆನ್ ಸ್ಕ್ರೀನ್ ಬಾಂಡಿಂಗ್ ಯಾವ ಥರ ಇದೆ ಅಂದರೆ, ಹಳ್ಳಿ ಕಡೆ ಈ ಈ ಮಕ್ಕಳೆಲ್ಲ ಮನೆ ತುಂಬ ತುಂಬ್ಕೊಂಡಿರ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಹಳ್ಳಿ ಕಡೆ ಮನೆ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ, ದವಸ ಧಾನ್ಯಗಳೇ ತುಂಬ್ಕೊಂಡಿರುತ್ತೆ, ಮಕ್ಕಳಿಗೆ ಆಗಿರ್ಬೋದು, ನಾವು ಮನೆ ಕೊಡೋದಕ್ಕೆ ಸ್ವಲ್ಪ ಜಾಗ ಇರ್ತೈತೆ. ಅಂಥ ಒಂದು ಸಂದರ್ಭದಲ್ಲಿ ರೊಮ್ಯಾನ್ಸ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಅಂಡ್ ಹಾಗೇನೆ ಎಲ್ಲರೂ ಮಕ್ಕಳೆಲ್ಲನೂ ಮನೆ ತುಂಬ ಇರ್ತಾರಲ್ಲ. ಸೊ ಹಾಗಾಗಿ ದುನಿಯಾ ವಿಜಯ್ ಸರ್ದು ಕೂಡ ಆ ಥರದ ರೊಮ್ಯಾಂಟಿಕ್ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದ್ರ ಜೊತೆಗೆ ಮೇಡಮ್ ಅವ್ರ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಆ ಥರ ಒಂದು ಸ್ಟೇಟ್ ಹಳ್ಳಿ ಶೈಲಿಯ ಗಂಡ ಹೆಂಡತಿ ಥರನೇ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಅಂದರೆ ಅದು ಸುಮಾರು ಮನೇಲಿ ಸಮಸ್ಯೆನೇ ಅಲ್ವಾ ಅದು. ಚಿಕ್ಕ ಮನೆ ಇದ್ದಾಗ ಒಬ್ಬ ಗಂಡ ಹೆಂಡತಿ ಕೂತ್ ಮಾತಾಡೋಕ್ಕಾಗಲಿ, ಅನ್ಯೋನ್ಯವಾಗಿ ಇರೋಕ್ಕಾಗಲಿ ಮಕ್ಕಳ ಕಾಟ ಇದ್ದೇ ಇರುತ್ತೆ, ಅಥವಾ ಜನ ಹೋಗಿ ಬರೋರ ಕಾಟ ಜಾಸ್ತಿ ಇರುತ್ತೆ. ಎಲ್ಲವನ್ನೂ ಕಣ್ತಪ್ಪಿಸಿ ರೊಮ್ಯಾನ್ಸ್ ಮಾಡೋದೇ ಸ್ವಲ್ಪ ಕಷ್ಟ ಪಾಪ ಕೆಲವರಿಗೆ. ಹಂಗೆ ಅದನ್ನು ಒಂಚೂರು ಯೋಚನೆ ಮಾಡಿದರು ಡೈರೆಕ್ಟ್ರು. ಸೊ ಅದಕ್ಕೊಂದಷ್ಟು ಎಲ್ಲ ಸೇರಿ ಇದು ಹಿಂಗೆ ಆ್ಯಕ್ಟ್ ಮಾಡಿದ್ರೆ ಹೆಂಗಿರುತ್ತೆ, ಹಿಂಗೆ ಲೈಕ್ ಬಿಹೇವ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಮಾಡಿದ್ದು. ಹೆಂಗಿತ್ತು ಸರ್ ಸಾಂಗ್ ಮೇಕಿಂಗ್ ಟೈಮಲ್ಲೆಲ್ಲ? ತುಂಬ ಎಂಜಾಯ್ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕೂಡ ಬಿಟ್ಟಿದ್ರಿ, ಬಿಕಾಸ್ ಯಾಕಂತಂದ್ರೆ ಎಲ್ಲ ಇಡೀ ಸೆಟ್ನೇ ನೀವು ಪರಿಚಯ ಮಾಡ್ಕೊಳ್ತಿರ್ತೀರ. ಸೊ ಅಂಥ ಸಂದರ್ಭದಲ್ಲಿ ಹೆಂಗಿತ್ತು ಅಂತ. ನನಗೆ ಯಾವಾಗ್ಲೂ ಈ ಯಾರು ದುಡಿತಾರೋ ಕಷ್ಟಪಟ್ಟು ಶ್ರಮಿಕರು ಯಾರು ಇದ್ದಾರೋ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಆಸೆ. ಯಾಕಂದರೆ ನಾವು ಅದೇ ಥರನೇ ಕಷ್ಟಪಟ್ಟಿರೋರು. ಆಮೇಲೆ ಇವತ್ತಿಗೂ ಕೂಡ ಒಬ್ಬ ಹೀರೋ ಅಂದರೆ ತಮಾಷೆ ವಿಷಯ ಅಲ್ಲ, ಹೀರೋ ಸಮೇತ ಕಷ್ಟಪಡಬೇಕು. ಅಲ್ಲಿ ನಮ್ಮನ್ನು ತೋರಿಸೋದಕ್ಕೆ ಪಾಪ ಉದಾಹರಣೆಗೆ ನಿಂತಿರುವಂಥ ಇವರು ನಮ್ಮ DOPs ಆಗ್ಬೋದು, ಲೈಟ್ ಹಿಡಿಯುವಂಥ ಮಕ್ಕಳಾಗ್ಬೋದು, ಅವರೆಲ್ಲ ತುಂಬ ಬಡತನದಿಂದ ಬಂದಿರ್ತಾರೆ. ಮತ್ತು ಅವ್ರಿಗೆ ತುಂಬ ಸೌಲಭ್ಯಗಳಿರಲ್ಲ. ಆಮೇಲೆ ರಾತ್ರಿ ಎಲ್ಲ ನಿದ್ದೆ ಕೆಡ್ತವೆ ಪಾಪ. ನಮಗೆ ಬೆಳಿಗ್ಗೆ ಶೂಟಿಂಗ್ ಅಂದ ತಕ್ಷಣ ಅರ್ಲಿ ಮಾರ್ನಿಂಗ್ ಎತ್ಕೊಂಬರ್ತವೆ ಎಲ್ಲ. ಆಮೇಲೆ ಇನ್ನೊಂದೇನೆಂದರೆ ತುಂಬ ದೂರ ಬೆಟ್ಟದ ಜಾಗಗಳು ಅಥವಾ ತುಂಬ ದೂರ ಗಾಡಿ ಬರಲ್ಲ ಅಂದಾಗ ಎಲ್ಲ ಹೆಗಲ ಮೇಲೆ ಇಟ್ಕೊಂಡು ಬಂದಿರ್ತಾರೆ. ಅವ್ರನ್ನೂ ಪರಿಚಯ ಮಾಡಿಕೊಡೋದ್ರಿಂದ ಒಂದು ಅವ್ರಿಗೂ ಒಂದು ಖುಷಿ ಆಗುತ್ತೆ, ಇನ್ನೊಂದು ಹಿಂಗೆಲ್ಲ ಕೆಲಸ ಮಾಡ್ತಾರೆ ಸಿನಿಮಾಲ್ಲಿ ಅಂತ. ನಾನು ಯಾವಾಗಲೂ ನಮ್ಮ ಸೆಟ್ಟಲ್ಲಿ ಇರೋರನ್ನ ಪ್ರಮೋಷನ್ ಶುರು ಮಾಡಿದ್ರೆ ಅಲ್ಲಿಂದನೇ ಶುರು ಮಾಡ್ತೀನಿ. ಯಾಕೆಂದರೆ ನನಗೆ ಮೊದಲು ಸಾಥ್ ಕೊಡೋರು ಅವರೇ. ಲೈಟ್ ಆಗ್ಬೋದು, ಲೈಟ್ ಆಫೀಸರ್ಸ್ ಆಗ್ಬೋದು, ಪ್ರೊಡಕ್ಷನ್ ಅವರು ಆಗ್ಬೋದು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗ್ಬೋದು, ನಮ್ಮ DOP ಆಗ್ಬೋದು, DOPದೊಂದು ಟೀಮ್ ಇರುತ್ತೆ ಅವರಾಗ್ಬೋದು, ಫೈಟ್ ಮಾಸ್ಟರ್ಸ್ ಆಗ್ಬೋದು. ಎಲ್ಲರೂ ನನಗೆ ನನಗೆ ಗೊತ್ತಿಲ್ಲ. ನಾನು ಆವಾಗಲೇ ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋದ್ರಿಂದ ನನಗೆ ಕಷ್ಟಪಡೋರು ಕಂಡ್ರೆ ತುಂಬ ಗೌರವಿಸ್ತೀನಿ ನಾನು ಯಾವಾಗಲೂ. ಬಹುಶಃ ಆ ಕಷ್ಟವನ್ನು ನೀವು ಅನುಭವಿಸಿದ್ದಕ್ಕೆ. ಹೌದು. ನಾವೆಲ್ಲ ಆ ಕಷ್ಟ ತುಂಬ ನೋಡಿರೋದಕ್ಕೆ ನಾನು ಯಾವಾಗಲೂ ಅದನ್ನು ಬಿಟ್ಟು ಹೊರಗಡೆ ಬರೋಕ್ಕೆ ಇಷ್ಟನೇ ಪಡಲ್ಲ. ನಾನು ಇವತ್ತಿಗೂ ನಾನು ಏನೂ ಆಗಿಲ್ಲ, ನಾನು ತಿರ್ಗಾ ಕಷ್ಟಪಡ್ತಾ ಇದ್ದೀನಿ ಅಂತಲೇ ತಿರ್ಗಾ ಬೆಳಿಗ್ಗೆ ಅದೇ ಥರ ಕಷ್ಟಪಡ್ತಾ ಇರ್ತೀನಿ. ದುನಿಯಾ ವಿಜಯ್ ಅವರು ಒಂದು ಸಿನಿಮಾಗೆ ಕೈ ಹಾಕ್ತಿದ್ದಾರೆ ಅಂತಂದಾಗ, ಆ ಸಿನಿಮಾದಲ್ಲಿ ನುರಿತ ಕಲಾವಿದರಷ್ಟೇ ಅಲ್ಲ, ನುರಿತ ಟೆಕ್ನಿಷಿಯನ್ಸ್ ಅಷ್ಟೇ ಅಲ್ಲ, ಹೊಸ ಕಲಾವಿದರಿಗೂ ಕೂಡ ಅವಕಾಶ ಇದ್ದೇ ಇದೆ, ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಿಟ್ಟು ಹೇಳಿ. ಹೌದು. ಅಂದರೆ ಅವತ್ತು ನಾನು ಬಂದಾಗ ನನಗೆ ಯಾರು ಸಪೋರ್ಟು ಮತ್ತು ಪರಿಚಯ ಯಾವುದೂ ಇರಲಿಲ್ಲ. ತುಂಬ ಒದ್ದಾಡ್ಬಿಟ್ಟೆ ಅಂದರೆ ಅದು ಒಂದು 7 ಜನ್ಮ ಎತ್ಬಿಟ್ಟೆ ಅಂತಾರಲ್ಲ ಹಂಗೆ. ಇಲ್ಲಿ ಬಂದು ಇಷ್ಟು ವರ್ಷ ನಿಲ್ಲಬೇಕು ಅನ್ನೋದು ಅಂದರೆ ಆ ಅವಕಾಶ ಗಿಟ್ಟಿಸ್ಕೊಳ್ಳೋಕ್ಕೆ ತುಂಬ ಹೊಡೆದಾಡಿದ್ದೆ. ನನಗೇನೆಂದರೆ ಇವತ್ತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಟ್ಯಾಲೆಂಟ್ ಹಾಕ್ತಾರೆ, ಅಥವಾ ಇನ್ಯಾರನ್ನೂ ಪಾಪ ನೋಡಿದಾಗ ನಾನು ಹೇಳ್ತೀನಿ, ಇವ್ರಿಗೊಂದು ಅವಕಾಶ ಕೊಡ್ಸೋಣ ಅಂತ. ನಮಗೆ ಬಂದ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಅನ್ನೋ ನನ್ನ ಆಸೆ ಯಾವಾಗ್ಲೂ. ಈಗ ಮೊನ್ನೆ ತಾನೇ ಒಬ್ಬ ಹುಡುಗ ಪಾಪ ಬಂಡೀಪುರಲ್ಲಿ, ಯಾವಾಗಲೂ ಅವನ ಹೆಸರು ಗೊತ್ತಿಲ್ಲ, ಅವನು ಓಡಾಡ್ತಿರ್ತಾನೆ. ಅವನಿಗೂ ನಾನು ಸೀರಿಯಸ್ ಆಗಿ ಬೈದೆ, ನೋಡು ಹಿಂಗೆಲ್ಲ ಬಂದು ನಿಂತ್ಕೋಬೇಡ, ಹೋಗು ನಾಟಕ ಅಭ್ಯಾಸ ಮಾಡು, ಆಮೇಲೆ ನಿನಗೆ ಅವಕಾಶ ಸಿಕ್ಕಿದಾಗ ಡೈಲಾಗ್ ಹೇಳ್ತೀನಿ ಅಂತ ಹೇಳು. ಎಲ್ಲೋ ಒಂದು ದಿವಸ ನಿನಗೆ ಡೈಲಾಗ್ ಹೇಳಿಸಿ ಸಿಕ್ಕಾಕೊಂಡ್ರೆ ನೀನು ಚೆನ್ನಾಗಿ ಮಾಡಿಬಿಟ್ರೆ ಆ ಸ್ಪಾಟಲ್ಲಿ ಅದು ನಿನ್ನ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಇಲ್ಲ ಅಂತಂದರೆ ಏನು ಮಾಡ್ತಾರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಕರೆದು ನಿಲ್ಲಿಸಿ ಏನು ಬೇಕೋ ಎಲ್ಲ ಸೇವೆ ಮಾಡಿಸ್ಕೊಂಡು ಕೈ ಬಿಟ್ಬಿಡ್ತಾರೆ. ಅದು ನನಗಿಷ್ಟ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.